जनरल सेक्रेटरी अदिल गौड़े गुड मॉर्निंग We'll start the watering ceremony. I request our Honorable Minister Mangal Vaidya Sahab to launch the initiative with watering the tree. Thank you. I request Srimati Lakshmi. I request Sir Janab Yunus Sahab to. Tara पुढे go याला निके हिंगा का खाली पाणी जाय. I request Sri Inayatullah Sahab to. इतने आमचे जमाते मंगली जमाते सदर 17 साहब त्यांच्याकडे रिक्वेस्ट करतो आपण त्यांना तशी वोटिंग की हे करा. जमात मुस्लिमीन से जनरल सेक्रेटरी आर महद्दीन साहब, जामियाचे आमचे सदर एस एम आफ्ताब हुसैन गोला साहब आणि अर्शद वगैरे कन्वीनर ऑफ द भटकल ग्रीन इनिशिएटिव्ह जनाब आफ्ताब हुसैन साहब, सॉरी एस एम आदिल साहब आणि दुबईचे प्रेसिडेंट शहरियार साहब, which is leading to the majestic Media Masjid. This we look at the pilot project. This pilot project will not end here. Inshallah, we will, one after the other, we will do, and we want to inspire the people of Patkal, whether it is clubs, whether it is other organizations, to come up and take up this project one by one, so that we make Patkal green. It will be better for our environment. ಎಷ್ಟು ಒಳ್ಳೆ ರೆಸಿಡೆನ್ಸ್ ಅಂತ ಉಂಟು ನಮ್ಮ ಆ ಜಾಗ ನೀವು ಇದು ಮಾಡಿ ನಾವು ಅದಕ್ಕೆ ಒಂದು ಪಾರ್ಕ್ ಆಗಿ ಕನ್ವರ್ಟ್ ಮಾಡುವ, ನಾವು ಕೂಡ ಸಪೋರ್ಟ್ ಮಾಡ್ತೇವೆ. ಡಂಪಿಂಗ್ ಗ್ರೌಂಡ್ ಇಂದ ನಾವು ಕನ್ವರ್ಟ್ ಮಾಡಿ ಅದಕ್ಕೆ ಒಂದು ಒಳ್ಳೆ ಪಾರ್ಕ್, ಚಿಲ್ಡ್ರನ್ ಮಕ್ಕಳಿಗೆ ಪ್ಲೇ ಏರಿಯಾ ಎಲ್ಲ ಮಾಡುವ. ಸೊ ಐ ವಾಂಟ್ ಯುವರ್ ಸಪೋರ್ಟ್ ಇನ್ ದಟ್. ಡೆಫಿನೆಟ್ಲಿ ಮಾಡುವ. ಇಡೀ ಕಸ ಎಲ್ಲ ಹಾಕಿ ಬಹಳ ಇಷ್ಟು ಒಳ್ಳೆ ಜಾಗದಲ್ಲಿ ಬಹಳ ಕನಿಷ್ಠ ತಗೊಂಡು ನಾವು ಅದಕ್ಕೆ ಪಾರ್ಕ್ ಅಂತ ಕನ್ವರ್ಟ್ ಮಾಡುವ. ಇದು ನಮ್ಮ ಮನುಷ್ಯರ ಕರ್ತವ್ಯ, ನಾವು ಇದನ್ನು ಉಳಿಸಿಕೊಳ್ಳೇಬೇಕು. ಇದು ನಮ್ಮ ಧರ್ಮ, ಇದು ಎಲ್ಲೂ ವ್ಯತ್ಯಾಸ ಇಲ್ಲ, ಯಾವ ವ್ಯತ್ಯಾಸ ಇಲ್ಲ. ಹಾಗಾಗಿ ನೀವೀಗ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಡೀ ಭಟ್ಕಳದಲ್ಲಿ ಗ್ರೀನ್ ಭಟ್ಕಳ ಮಾಡಬೇಕು. ಮೊದಲೇ ಗ್ರೀನೇ ಇತ್ತು, ನಮ್ಗೆ ಆಸೆ ಜಾಸ್ತಿ ಆಗಿ ಅದನ್ನ ಕಡಿಮೆ ಆಗಿದೆ. ಈಗ ನಾವು ಅದನ್ನ ಸರಿ ಮಾಡಿಕೊಂಡು ಮತ್ತೆ ಪುನಃ ಗ್ರೀನ್ ಭಟ್ಕಳ ಮಾಡದಿದ್ರೆ ನಾವು ಹಾಸ್ಪಿಟ್ಲಿಗೆ ಮನೆಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋಗ್ಬಾರ್ದು, ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ಅಂದ್ರೆ ನಾವು ಗಿಡಗಳನ್ನ ಪ್ರೀತಿ ಮಾಡಬೇಕು, ಮರಗಳನ್ನ ಪ್ರೀತಿ ಮಾಡಬೇಕು. ಇಲ್ಲಿ ವ್ಯತ್ಯಾಸ ಇಲ್ಲ. ಇದು ಆ ಧರ್ಮ ಈ ಧರ್ಮ ಅಂದಿಲ್ಲ, ಎಲ್ಲಾ ಧರ್ಮದವರಿಗೂ ಬೇಕಾಗುವುದು ಆಕ್ಸಿಜನ್ ಬದುಕಲಿಕ್ಕೆ ಬಹಳ ಅಗತ್ಯ. ಒಂದಿನ ಊಟ ಇಲ್ಲದ್ರೆ ಏನೂ ಆಗೋದಿಲ್ಲ. 1 ಸೆಕೆಂಡ್ ಆಕ್ಸಿಜನ್ ಏನಾದ್ರೂ ವ್ಯತ್ಯಾಸ ಆದ್ರೆ ಯಾರೂ ಬದುಕೋದಿಲ್ಲ ಅಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ರವೀಂದ್ರ ಹಮ್ಮಿಕೊಂಡಿದ್ರಿ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ,
ನೀವು ಇಲ್ಲಿ ಕೇಳಿದ್ರಿ ಒಂದು 5 ಗುಂಟೆ ಜಾಗ ಇದೆ, ಅದು ಏನ್ ಮಾಡ್ಬೋದು, ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ ಅಂತ. ಎಲ್ಲವೂ ಸರ್ಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ. ನೀವು ಮಾಡ್ತೀರಿ ಅಂದ್ರೆ ನಿಮ್ದೊಂದು ಪ್ಲಾನ್ ಅಪ್ರೂವ್ ಮಾಡಿ ಈ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಮುನ್ಸಿಪಾಲಿಟಿ ಕೊಟ್ಟು ಈಗ ನಗರಸಭೆ ಆಗಿದೆ. ಇಲ್ಲಿ ವೆಂಕಟಾಪುರ ನದಿಯಿಂದ ಸರಾಮಿ ನದಿಯವರಿಗೆ ಮಧ್ಯದಲ್ಲಿ ಒಂದು ಪಂಚಾಯತ್ ಬಿಟ್ಟರೆ ಬಾಕಿ ಪೂರ ನಗರಸಭೆ ಹೆಬ್ಳಿನೂ ಸೇರಿದೆ. ನಮಗೆ ದೊಡ್ಡ ಸಮಸ್ಯೆ ಆಗಿತ್ತು ಹೆಬ್ಳಿ ಕಸದ ಸಮಸ್ಯೆ. ಅದು ಕ್ಲೀನ್ ಮಾಡುವಂಗಿಲ್ಲ, ಕ್ಲೀನ್ ಮಾಡ್ಲಿಕ್ಕೆ ಪಂಚಾಯತ್ ಹತ್ರ ಆಗೋದಿಲ್ಲ, ಕ್ಲೀನ್ ಮಾಡೋದು ಹಾಕ್ಲಿಕ್ಕೆ ಜಾಗ ಇರೋದಿಲ್ಲ. ಇದೇ ಯಾವಾಗ್ಲೂ ನೀವೆಲ್ಲ ದೊಡ್ಡವರು ಹೋಗಿ ವರ್ಷಕ್ಕೆ 4 ಸಲ ಹೋಗಿ ಅಲ್ಲಿ ನಿಂತ್ಕೊಂಡು ಕ್ಲೀನ್ ಮಾಡುವಂತ ಪರಿಸ್ಥಿತಿ ಇತ್ತು. ಈಗ ಅಂತದಾಗೋದಿಲ್ಲ. ಈಗ ನಗರಸಭೆ ಆದ್ರಿಂದ ನಮಗೆ 99% ಕ್ಲಿಯರ್ ಆಯಿತು. ಅಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಅದಕ್ಕೂ ನಾವು ಒಂದು ಈಗ ರೆಡಿ ಮಾಡಿದ್ದೇನೆ. ಒಂದು 150 ಕೋಟಿ ರೂಪಾಯಿ ಬೇಕು. ಬರೀ ಜಾರಿ ಒಂದಕ್ಕೆ 80 ಕೋಟಿ ಬೇಕು, 86 ಕೋಟಿ. ಇಲ್ಲಿ ಟೌನಿಗೆ 36 ಕೋಟಿ ಕೊಟ್ಟಿದ್ದೇನೆ. ಕೆಲಸ ನಡೀತಾ ಇದೆ. ಜಾಲಿ ಮತ್ತೆ ವಾಟರ್ ಸಪ್ಲೈ ಕ್ಲಿಯರ್ ಮಾಡಿಸ್ತೀವಿ. ಯಾವುದೇ ರೀತಿಯಲ್ಲಿ ರೋಡ್, ಕರೆಂಟ್, ವಾಟರ್ ಸಪ್ಲೈ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅನ್ನೋದಿಲ್ಲ, 100 ವರ್ಷ ಇತಿಹಾಸ ಇರುವಂತ ಅಂಜುಮನ್ ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ಲಕ್ಷಗಟ್ಟಲೆ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಶಿಕ್ಷಣ ನಾವು ಇದರ ಬಗ್ಗೆ ಹೇಳಬೇಕು ಅಂತ ಒಂದು ಅದ್ಭುತವಾದಂತ ಕೆಲಸ ಮಾಡಿದೆ. ಎಲ್ಲಿ ಸರ್ಕಾರಿ ಜಾಗ ಇರ್ತದೆ ಅಥವಾ ಬೇರೆ ಯಾರಿಗೂ ಜನಕ್ಕೆ ತೊಂದರೆ ಆಗದೆ ಇರುವಂತ ಜಾಗ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನೀವು ಗ್ರೀನ್ ಬಡ್ಕಳ ಮಾಡಿ. ನೀವೇ ಮಾಡ್ತೀರಿ ಅಂದ್ರೆ ಓಕೆ, ಇಲ್ಲಾಂದ್ರೆ ನೀವು ನಮ್ಗೆ ಪ್ಲಾನ್ ಮಾಡಿ ಕೊಟ್ರೆ ಹಣ ಎಲ್ಲನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಎಷ್ಟು ಸಾಧ್ಯ ಆಗ್ತದೆ ನಾವು ಮಾಡ್ತೇವೆ. ನಾವು ನೀವು ಕೂಡ್ಕೊಂಡು ಇದನ್ನ ಮಾಡುವಂತ ಕೆಲಸವನ್ನ ಮಾಡುದು. ನಾನು ಇದೇ ತರ ರೋಡ್ ಅಲ್ಲಿ ಸಾಗರ್ ರೋಡ್ ಮತ್ತೆ ಬಂದರ್ ರೋಡ್ ಇದೇ ತರ ಮಧ್ಯದಲ್ಲಿ ಚಂದ ಮಾಡಿ ಏನು ಗಿಡ ನೆಡ್ಲಿಕ್ಕೆ ವ್ಯವಸ್ಥೆ ಮಾಡಿಟ್ಟಿದೆ. ಅವ್ರಿಗೆ ಹೇಳಿದೆ, ಇವರಿಗೆ ಐಡಿಯಾ ಇದೆ ನಮ್ಮ ರಸದವರಿಗೆ, ಇದಕ್ಕೂ ಚೆನ್ನಾಗಿ ಅಲ್ಲಿ ಮಾಡಿ. ಯಾಕಂದ್ರೆ ಭಟ್ಕಳದ ಹಾರ್ಟ್ ಸಂಸುದ್ದೀನ್ ಸರ್ಕಲ್ ಅಲ್ಲಿ ಯಾವಾಗ್ಲೂ ಆಕ್ಸಿಡೆಂಟ್ ಆಗ್ತಾ ಇರ್ತಿತ್ತು. ನೀವ್ಯಾರು ಹೋಗಿ ನೋಡ್ಲಿಲ್ಲ ಅಂತ ಕಾಣ್ತದೆ. ಸಾಗರ್ ರೋಡ್ ಅಲ್ಲಿ ಮುಂದೆ ಅದನ್ನು ಡಬಲ್ ರೋಡ್ ಮಾಡಿ ಅಲ್ಲಿ ಒಂದು ಫಾರೆಸ್ಟ್ ಪಾರ್ಕ್ ಮಾಡಿದ್ದೆ ನಾನು MLA. ಆ ಪಾರ್ಕ್ ವರೆಗೆ ಡಬಲ್ ರೋಡ್ ಮಾಡಿ ಅಲ್ಲಿಂದ ಲೈಟಿಂಗು ಹಾಕ್ಬೇಕು, ಈ ಕಡೆ ಗ್ರೀನ್ ಬಡ್ಗಳನ್ನು ಮಾಡಬೇಕು. ಅಂದ್ರೆ ಗಿಡ ನೆಡಲಿಕ್ಕೂ ನಾನು ಜಾಗ ಸರಿ ಮಾಡಿ ಇಟ್ಟಿದ್ದೇನೆ. ಅದು ನಿಮ್ಮ ಸಂಸ್ಥೆಯಿಂದ ಮಾಡಿದರೆ ಅಂದ್ರೆ ಈಗ ನೋಡಿದಾಗ ತುಂಬಾ ಸಂತೋಷ ಆಯ್ತು. ನಾವು ಸರ್ಕಾರದಿಂದ ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವೇ ಮಾಡಿದ್ದೀರಿ. ನಿಮ್ಗೆ ಸಂಪೂರ್ಣವಾದಂತ ಸರ್ಕಾರ ನಮ್ದು ಇರ್ತದೆ. ಎಲ್ಲವೂ ವ್ಯತ್ಯಾಸ ಆಗುತ್ತೆ. ನಮ್ಮ ಉದ್ದೇಶ ಭಟ್ಕಳ ಕಸದಿಂದ ಮುಕ್ತವಾಗಿರ್ಬೇಕು, ಶುದ್ಧ ಕುಡಿಯುವ ನೀರು ಕೊಡಬೇಕು, 24 ಗಂಟೆ ಕರೆಂಟ್ ಕೊಡಬೇಕು, ರೋಡ್ ಎಲ್ಲೂ ರೋಡ್ ಸಮಸ್ಯೆ ಇರಬಾರ್ದು. ಆ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಸಂಪೂರ್ಣವಾದಂತ ಸಹಾಯ ಸಹಕಾರ ನಮ್ದು ಇರ್ತದೆ ನಿಮ್ ಜೊತೆಲಿ. ನೀವು ಅದೇ ರೀತಿ ಸಹಾಯ ಸಹಕಾರ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ಮತ್ತೆ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಎಲ್ಲೆಲ್ಲಿ ಮಾಡಬಹುದು. ಎಲ್ಲಿ ನೋಡಿದ್ರೆ ಒಳ್ಳೆ ರೀತಿ ಒಳ್ಳೆ ಗಾರ್ಡನ್ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇಲ್ಲಿ ಒಂದು ಮಾಡಿದ್ದಾರೆ. ಇಲ್ಲಿ ಒಂದು ಬಂದರ್ ರೋಡಲ್ಲಿ ಒಂದು ಗಾರ್ಡನ್ ಇದೆ. ನೋಡೋಕೆ ಬೇಜಾರು, ನೋಡ್ಲಿಕ್ಕೆ ಬೇಜಾರು. ಅದಕ್ಕಾಗಿ ನಿಮ್ಗೆಲ್ಲ ಏನು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ಸಂಸ್ಥೆಯಿಂದಲೇ ಒಂದು ಮೇಂಟೆನೆನ್ಸ್ ಮಾಡಿ ಸರ್ಕಾರ ಅದನ್ನ ಯೋಚನೆ ಮಾಡಬೇಕು, ಅಥವಾ ನಾವು ನಗರಸಭೆಯಿಂದ ಆಗ್ತದನ್ನ ಯೋಚನೆ ಮಾಡಬೇಕು. ನೀವೇ ಸ್ವಇಚ್ಛೆಯಿಂದ ಮಾಡಿದ್ದೀರಿ. ಇಡೀ ಭಟ್ಕಳದಲ್ಲಿ ಇದೇ ರೀತಿ ಎಲ್ಲ ಕಡೆ ಕ್ಲೀನ್ ಭಟ್ಕಳ ಆಗಲಿ, ನಿಮ್ಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತೀನಿ. ಬೇಕಾದ್ರೆ ಇದಕ್ಕೆ ಬೇಕಾದ್ರೆ ಸಪರೇಟ್ ಒಂದು ಮೀಟಿಂಗ್ ಬೇಕಾದ್ರೂ ನಗರಸಭೆಯವರು ಎಲ್ಲ ಏನು ಪಟ್ಟಣ ಪಂಚಾಯತ್ ಮಾತ್ರ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಇದ್ದಾರೆ. ಬಾಕಿ ಯಾವುದೂ ಇಲ್ಲ. ಈಗ ಹೊಸದಾಗಿ ಮತ್ತೆ
ಈಗ ಎಲ್ಲ ಕ್ಲಿಯರ್ ಆಗಿದೆ, ನಗರಸಭೆಯಲ್ಲಿ ಎಲ್ಲ ಕ್ಲಿಯರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಮತ್ತೆ ಇಲೆಕ್ಷನ್ ಆಗಬೇಕು, ವಾರ್ಡ್ ಆಗಬೇಕು, ಸುಮಾರು ಕೆಲಸ ಇದೆ. 6 ತಿಂಗಳ 1 ವರ್ಷ ಬೇಕಾಗ್ತದೆ. ಅಲ್ಲಿ ತನಕ ಪಟ್ಟಣ ಪಂಚಾಯತ್ ಇರ್ತದೆ. ಪಂಚಾಯತ್ ಬರುತ್ತಿನ 17 ತಾರೀಕಿಗೆ ಹೆಬ್ಳಿ ಪಂಚಾಯತ್. Again for a meeting today, personally we will also be visiting Tahsildar, Highway-navaru, UGD-navaru, water supply nalli UGD shifting issues kuda ide. All this we will have a separate meeting and we will try to resolve. Hopefully in the next few months, ella issues resolve agi, work will be done, entire highway work will be completed. Second thing, accidents ಆಗ್ತಾ ಇದೆ, ಲೈಟಿಂಗ್ ಬೇಕು ಮತ್ತೆ CCTV ವ್ಯವಸ್ಥೆ ಮಾಡಬೇಕು ಅಂತ. Our municipal funds this year, Nandi administrator covered this, we insisted that all CMCs should put CCTV in the entire town anta. So adu ondu namge agutte, police avarige kuda help agutte. Lighting we will ensure, elli accident zones idiyo alli lighting hakodakke matte sign boards hakodu, reflectors hakodu, that we will ensure so that a lot of accidents get prevented. CM IDP ಬಗ್ಗೆ ಹೇಳಿದ್ರು ಸನ್ಮಾನ್ಯ ಸಚಿವರು, ಅವರಿಗೆ ಬಂದಿರೋ 50 crores amount ಅಲ್ಲಿ ಸಾಕಷ್ಟು ಅಮೌಂಟ್ ಭಟ್ಕಲ್ ಡೆವಲಪ್ಮೆಂಟ್ ಇಟ್ಟಿದ್ದಾರೆ. All that approval has come to me. DC approval ಗೆ ಬಂದಿದೆ. Within a week it will be cleared. Once that is done, tender ಆಗಿ work start ಆಗುತ್ತೆ. So from our side, ನಿಮ್ದು ಏನೇ ಕನ್ಸರ್ನ್ ಇದ್ರು ದಯವಿಟ್ಟು ಶೇರ್ ಮಾಡಿ. We will be here today. Almost half a day we spent here. ಏನಾದರೂ issues ಇದ್ರೆ you can let us know. And from district administration side, complete support and action ನಮ್ಮ ಕಡೆಯಿಂದ ಆಗುತ್ತೆ ಅಂತ assurance ಅನ್ನು ನಾನು ಕೊಡ್ತೀನಿ. लेकिन पैदा करने वाले मालिक ने इंसानों को 1 मिनट में कितनी सांस लेने का, कितनी सांस छोड़ने का फ्री में मौका दिया. खुद अल्लाह ने इस जमीन को पैदा करने वाले ने, इस धरती को आबाद करने वाले मालिक ने जमीन के अंदर कुछ ऐसी चीजें पैदा की हैं कि जिससे खुद ब खुद इंसान को ऑक्सीजन फराहम होता है. इन्हीं में से दरख्तों का लगाना और सफाई सुथराई का एहतिमाम करना, ये सब चीजें इंसान की जिंदगी के लिए मुफीद है. हमें ये जानना चाहिए कि देखिए, इस धरती को बनाने वाले मालिक ने हवा को, पानी को, रोशनी को और ऑक्सीजन को सबको बराबर फराहम किए. ऐसा नहीं किया कि किसी को ऑक्सीजन कम दिया, किसी को ज्यादा दिया, अपने मानने वाले को ज्यादा दिया, न मानने वाले को कम दिया. नहीं, सबके लिए अल्लाह ने ये सब चीजें देना बराबर की अदा की. इसलिए इन सब चीजों से हमें जानने की जरूरत है कि इस पैदा करने वाले धरती का मालिक, उसको हम पहचाने और उसकी नेमतों का हम शुक्र करें. यहाँ पर ILS की तरफ से इस सिलसिले में या दूसरे इदारों की तरफ से भी जो मुहिम होती है, म्युनिसिपैलिटी की तरफ से, हुकूमत की जानिब से भी जो होती है इस सिलसिले में मुहिम, इसका हमें ताउन करना चाहिए. इसमें इनका हाथ मिठाने की जरूरत है और इनकी जो है हिम्मत अफजाई की भी जरूरत है. मैं इनको मुबारकबाद देता हूँ और दुआ करता हूँ कि अल्लाह ताला इसको हमारी इस पूरी कम्युनिटी के लिए, पूरी इंसानियत के लिए अल्लाह ताला इसको जो है मुफीद बनाए और इससे हमें सही फायदा उठाने का मौका इनायत फरमाए.